ಬೇಕಾದ್ರೆ ನೀವೇ ಬಂದು ಕೇಳಿ ಸರ್. ಯಾಕೆ ಬಂದ್ಬಿಡು, ಹೀಗಾಗಿರೋ ಅವಮಾನನೇ 6 ಜನ್ಮಕ್ಕಾಗೋಷ್ಟು ಐತೆ. ಇನ್ನೊಂದು ಕಿಟ ದೊಡ್ಡ ಮನೆಗೆ ಹೋಗಿ ಮಕ್ಕ ಕೂಗಿಸ್ಕೊಂಬ ಅಂತ ಹೇಳ್ತೀಯಾ? ಸರ್ ಇಲ್ಲ ಸರ್, ಅದು ಹೆಂಗೂ ಇಲ್ಲಿ ತನಕ ಬಂದಾಯ್ತು, ಒಳಗೆ ಹೋಗದ ಅಥವಾ ಮೇಡಮ್ ಬರೋ ತನಕ ಕಾಯದ? ಸರ್ ನೀವೇ ದೊಡ್ಡ ಮನೆ ಹೋಯ್ತೀರಾ? ರಾಮಣ್ಣ ಇಲ್ಲೇ ಬಂದವನೇ. ಏನ ರಾಮಣ್ಣ ಬಂದವನ? ಎಲ್ಲಿ? ಅಲೇ ಹೌದು ಸರ್, ರಾಮಣ್ಣಲ್ಲಿ ಬಚ್ಚಿಟ್ಕೊಂಡವನೇ. ನಾನು ಹೋಗಿ ಕರ್ಕೊಂಬರ್ತೀನಿ. ಈ ರಬ್ಬರ್ ಬಾಲ್ದೆ ಇದೆಲ್ಲ ಕೆಲಸ. ರಾಮೋರೆ ನಿಂತ್ಕೊಳ್ಳಿ, ರಾಮೋರೆ ನಿಂತ್ಕೊಳ್ಳಿ. ಇದು ಯಾಕೆ ಇವ್ರು ಯಾವಾಗಲೂ ಹೀಗೆ ಮಾಡ್ತಾರೆ? ನನಗಂತೂ ಸಾಕಾಗೋಗಿದೆ. ಅಕ್ಕ ಸಾನೆ ಬೇಜಾರಾಗ್ತದೆ ಅಕ್ಕ. ಅದಕ್ಕೆ ನಾನೇನು ಮಾಡಲಿ? ನಿನ್ನ ಜೊತೆ ಚೌಕಾಬಾರ ಆಡ್ಬೇಕಾ? ಅದಲ್ಲ ಅಕ್ಕ, ಕಂಪ್ಯೂಟ್ರ್ ಇದ್ದಿದ್ರೆ ಈಟೊತ್ತಿಗೆ ನೀವು ಅದ್ರಾಗ ಆಟ ಆಡ್ಕೊಂಡಿರ್ಬೋದಾಗಿತ್ತು. ಛೇ, ಆ ರಾಮಣ್ಣ ಅದನ್ನ ನಿಮ್ಮ ಕಣ್ಮುಂದೆನೇ ಎತ್ಕೊಂಡು ಹೊಂಟೋದ. ಅವನೇನು ಎತ್ಕೊಂಡು ಹೋಗಲಿಲ್ಲ. ಸ್ಕೂಲಿಗೆ ಉಪಯೋಗ ಆಗಲಿ ಅಂತ ನಾನೇ ಕೊಟ್ಟು ಕಳಿಸ್ದೆ. ತಿಳ್ಕೊ. ನೀವು ದೊಡ್ಡ ಮನಸ್ಸಲ್ಲಿ ಈ ಸ್ಕೂಲ್ಗೆ ಅಂತ ಕೊಟ್ರಿ, ಆದರೆ ಅವನು ಅದನ್ನು ತಕ್ಕೊಂಡೋಗಿ ಆ ಟೀಚರ್ ಅಮ್ಮಂಗೆ ಕೊಟ್ಟವನಲ್ಲ. ಮೊದಲು ಕಬ್ಬು, ಆಮ್ಯಾಕೆ ಕಾಸು, ಈಗ ಕಂಪ್ಯೂಟ್ರು. ನನಗೆ ಯಾಕೋ ರಾಮಣ್ಣ ಬ್ರಹ್ಮಚಾರಿಯಾಗೆ ಇರ್ತಾನಂತ ಅನುಮಾನ ಕಣಕ್ಕ. ಏಯ್ ಚಂದ್ರಿ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ಆ ಕೋಣ ಯಾವತ್ತಿದ್ರೂ ಬ್ರಹ್ಮಚಾರಿನೇ, ಅದು ಗ್ಯಾರಂಟಿ. ರಾಮಣ್ಣ ಏನು ಮೊಬೈಲ್ ಕೆಟ್ಟೋದ್ನಾಕ ಗ್ಯಾರಂಟಿ ಪ್ಯಾರಂಟಿ ಕೊಡೋಕ್ಕೆ? ಇದು ಕಲಿಯುಗ. ಆದರೂ ನೀವು ಹೇಳ್ತಿದ್ದೀರಾ ಅಂದರೆ ಅದು ಸರಿಯಾಗೇ ಇರ್ತೈತೆ. ಒಂದು ವೇಳೆ ಆ ಟೀಚರ್ ಅಮ್ಮ ಏನಾದರೂ ಈ ಮನೆಗೆ ದೊಡ್ಡ ಸೊಸೆಯಾಗಿ ಬಂದ್ಬಿಟ್ರೆ? ಮುಚ್ಚೆ ಬಾಯ್. ಅದಂತೂ ಸಾಧ್ಯನೇ ಇಲ್ಲ. ಆ ಕೋಣ ಬ್ರಹ್ಮಚಾರಿಯಾಗಿರಬೇಕು ಅಂತ ತಾನೆ ನಾವು ಗರಡಿ ಮನೆಗೆ ಬೇಕಾದನ್ನು ಕೊಡ್ತಿರೋದು. ಇಲ್ಲ ಅಂದರೆ ಮಣ್ಣಲ್ಲಿ ಉರುಳಾಡೋ ಪೈಲ್ವಾನ್ರಿಗೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋದಕ್ಕೆ ನಾನಿನ್ ದಡ್ಡಿನ? ಇಷ್ಟನ್ನು ಮೀರಿ ಕೋಣ ಏನಾದರೂ ಓಡ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತೋ, ಆಗ ಅದನ್ನು ನಾನು ಕಟ್ ಹಾಕ್ತೀನಿ. ಈಗ ನೀನು ಹೋಗಿ ನನಗೆ ಟೀ ತಗೊಂಡು ಬಾ. ಹೋಗು. ಸರಿ ಕಣಕ್ಕ. ಎಲ್ಲಿ ಎಲ್ಲಿ ನಿಮ್ಮ
ನಮ್ಮ ರಾಮಣ್ಣ ಕರ್ಕೊಂಬರ್ತೀನಿ ಅಂತ ಹೋದ್ರಿ? ಸರ್ ನಮ್ಮನ್ನ ನೋಡಿದ ತಕ್ಷಣ ಓಡೋಗ್ಬಿಟ್ರು. ಎಷ್ಟು ಕರೆದ್ರು ನಿಲ್ಲೇ ಇಲ್ಲ. ಹೌದು ಮತ್ತೆ, ನೀನು ನೋಡಿದ ತಕ್ಷಣ ನಿಂತ್ಕೊಳ್ಳೋಕ್ಕೆ ನೀನೇನು ಕಲೆಕ್ಟ್ರಾ? ಸರ್ ನಿಜವಾಗ್ಲೂ ಸರ್, ನಿನ್ನೆ ಅವರೇ ಮನೆಗೆ ಬಂದು ಸಾರಿ ಕೇಳಿ ಕಂಪ್ಯೂಟರ್ ವಾಪಸ್ ಕೊಟ್ಟು ಹೋದ್ರು. ನನ್ನ ನಂಬಿ ಸರ್. ಏನು ರಾಮಣ್ಣ ಬಂದು ನಿಂತವ ಸಾರಿ ಕೇಳಿದ್ನ? ಲವ್, ನಿಮ್ಮ ಮೇಸ್ಟ್ರಿಗೆ ನಾನೇ ಕಂಪ್ಯೂಟರ್ ತಂದು ಕೊಟ್ಟಿತ್ತು ಅಂತ ಹೇಳಿದ್ರೆ ಸಾಕಾಗ್ತಿಲ್ವೇನಲ್ಲ? ಲೆಟ್ರ್ ಬರೇ ಬರೀಬೇಕಂತೆ. ಯಾವನ್ ಬರೀತಾನೆ ಹೋಗಲ್ಲ. ರಾಮಣ್ಣ ಅದಕ್ಕೆ ಅಂತ ಹುಡುಗರನ್ನ ಕರ್ಸಿಲ್ವಾ? ಈ ಚಿಂತೆ ಬಿಡು. ನಮ್ಮ ಬಾಲ್ ಸುಬ್ರಹ್ಮಣ್ಯ ಸಾನೇ ಬ್ರಿಲಿಯಂಟು, ಅವನೇ ಬರ್ಕೊಡ್ತಾನೆ ಅಲ್ವೇನ್ಲ? ಮಂಜಣ್ಣ, ಆ ಕಿತಾಪತಿಗೆ ನನ್ನ ಬರವಣಿಗೆ ಚಂದ ಗೊತ್ತದೆ. ತಾಗ್ಲಾಕೊಂಡ್ರೆ ಹೋಗೇನೆ, ಬೇಕಾದ್ರೆ ದೊಡ್ಡ ಕೈಯಲ್ಲೇ ಬರ್ಸ್ಕೋ. ಲೇ ಲಬ್ಬರು, ನನ್ನ ಅಕ್ಷರ ಚಂದ್ರಲೇಖಿಂದ ಇಳ್ದು ಬಂದೈತ್ಲಾ, ನಂದು ಹಂಗೆ ಐತೆ. ನೋಡಿದ್ರೆ ಕುಂಡಿ ಮ್ಯಾಗ ಕೊಡ್ತಾನೆ. ಲವ್, ಏನಾರ ತಲೆ ಹೊಡಿಸಿ ಐಡಿಯಾ ಕೊಡ್ರಲ್ಲ. ನಂಗೊಂದು ಐಡಿಯಾ ಗೊತ್ತಾಗ್ತೈತೆ, ಯಾರು ಡಿಸ್ಟರ್ಬ್ ಮಾಡಬಾರ್ದು. ಲೈ ಲೈ ಲೇ ದೊಡ್ಡೋಟೆ, ಹೋಗಿ ನೀರು ತಗೊಂಡ್ ಬರ್ಲ ನಂಗೆ. ಲೇ ನಾ ಈ ಮನೆ ಅಲ್ಲ, ಹೋದ ಮುಕ್ಕಣ. ಲವ್, ಬಾಲ್ ಸುಬ್ರಹ್ಮಣ್ಯ ಏನೋ ಐಡಿಯಾ ಮಾಡ್ತಾವನೆ, ಸುಮ್ಕೆ ಹೋಗಿ ನೀರು ತಗೋಬಾ ಹೋಗು. ನಂಗೆ ಯಾಕೋ ತಲೆ ನೆವೆ ಐತೈತೆ. ಯಾರನ್ನ ಕೇಳಿದ್ರೆ ಒಸಿ ಸುಖವಾಗಿರ್ತೈತೆ. ಯಾರು ಹಾಕ್ಲಕ್ಕೆ ಇರಬೇಕು? ನಾನೇ ಕಿರಿತೀನಿ. ಓಯ್ ತಗಲ ಕುಡಿಲ. ರಾಮಣ್ಣ, ನೀನ್ ಹೆಗ್ಲು ಮೇಲೆ ಎತ್ಕೋ. ಲೇ ಬಾಲು, ನಿಂಗೆ ಬಸಿ ಶಾನೇನ ಆಯ್ತು ಕಲ. ಪರೀಕ್ಷೆಗೂ ಹಿಂಗೆ ರಾಮಣ್ಣ ಹೆಗ್ಲ ಮ್ಯಾಗ ಕೂತ್ಕೊ ಬರೀತೇನಲ್ಲ, ಹೊಡೆತದೆ. ಲೇ ನೀ ಸುಮ್ಕಿರ್ಲ, ನೀ ಎದಳ ಎದಳ ಕೂತ್ಕ ಕೂರೋ. ನಂಗೊಂದು ಐಡಿಯಾ ಸಿಕ್ತು. ಏನ್ಲ ಅದು? ಲೆಟ್ರಲ್ಲಿ ಒಬ್ರೊಬ್ರೆ ಒಂದೊಂದೇ ಲೈನ್ ಬರೋಣ. ಕಿತಾಪತಿ ಕೈಲಿ ಕಂಡಿಡಿಯಕ್ಕೆ ಆಗಕ್ಕಿಲ್ಲ. ಓ ಬಾಲು, ಎಂತ ಐಡಿಯಾ ಕೊಟ್ಬಿಟ್ಲಾ, ಶಬ್ಬಾಷ್ ಕಂಡ್ಲ. ನಾನು ಇದನ್ನ ಹೇಳಮ್ಮ ಅಂತಿದ್ದೆ. ಸರಿ, ಪೆನ್ನು ಪೇಪರ್ ತಗೋ ಬನ್ನಿ, ಬರೆಯಕ್ಕೆ ಹೋಗಮ್ಮ. ಪ್ರೀತಿಯ ಮೇಡಮ್ಗೆ. ಲೇ 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 ಬುಟ್ಟ ಅಂದ್ರೆ ಹಂಗೆ ಪ್ರೀತಿ ಗೀತಿ ಎಲ್ಲ ಏನು ಬೇಡ, ನಮಸ್ಕಾರ ಮೇಡಮ್ ಅಂತ ಬರಲ್ಲ ಸಾಕು. ಲೆಟ್ರ್ ಅಂದ್ರೆ ಹಂಗೆ. ಲವ್, ನಾನು ಹೇಳಿದ್ ಬರಲ್ಲ, ಸುಮ್ಕೆ ಬರಿಲ್ಲ. ಇಲ್ಲ ಒಂದ್ಕಿತ ಓದು. ನಮಸ್ಕಾರ ಮೇಡಮ್ಗೆ, ನೀವು ನಮಗೆ ಕೊಟ್ಟಿರೋ ವಸ್ತು ಇನ್ಮ್ಯಾಕೆ ಸ್ಕೂಲ್ಗೆ ಸೇರಿದ್ದು. ನಮಗೂ ಅದಕ್ಕೆ ಯಾವ ಸಂಬಂಧ ಇಲ್ಲ. ಇದು ಅಂಜನಪ್ಪನ ಆಣೆ. ಪೂರ್ತಿ ಒಪ್ಪಿಗೆ ಇಂದಲೇ ನಾನು ಕೊಡ್ತೀವಿ. ಇಂತಿ ನಿಮ್ಮ ಪ್ರೀತಿಯ ಪೈಲ್ವಾನ್ ರಾಮ. ಲವ್ ಲವ್ ಲವ್, ಈ ಪ್ರೀತಿ ಗೀತೆಲ್ಲ ಏನು ಬೇಡ ಅಂತ ಅವಾಗಲೇ ಹೇಳಿವಲ್ಲ, ಹೊಡೆದಾಕ್ಲ ಕೊನೆದ. ನಿಜವಾಗ್ಲೂ ಹೊಡ್ದಾಕ್ಬೇಕಾ? ಹೊಡೆದಾಕ ಲವ್. ತಕ ಹೋಗಿ ನಿಮ್ಮ ಮೇಡಮಿಗೆ ನೀವೇ ಕೊಟ್ಬಿಡಿ. ಇಲ್ಲಿ ನಿನ್ ಕಣ್ಣಿಗೆ ನಾವು ಹೆಂಗ್ಕೊಂಡವು. ನಾನು ನೀನು ನೋಡಿಲ್ಲ, ನೀನು ನಮ್ಮನ್ನು ನೋಡಿಲ್ಲ. ತಗೋ, ಎದ್ ಬರಲ್ಲ. ಲವ್ ಲವ್ ದೊಡ್ಡೋಟೆ, ಲವ್ ಬಾಲು ಇರಲ್ಲ.
ಸರಿ ನಡಿ ರಾಮಣ್ಣ, ನಾವೇ ಹೋಗಿ ಕೊಟ್ಟು ಬರಮ್ಮ. ಏನು ಈಗ್ಲಾ? ಬೇಡ, ಸುಮ್ಕಿರ್ಲ, ಕತ್ಲಾಗ್ಲಿ. ಕತ್ಲೆ ಯಾಕೆ? ಇವಾಗ ನಾವು ಲೆಟ್ರ್ ಕೊಡೋದ ಯಾರಾದ್ರೂ ನೋಡ್ಬಿಟ್ರೆ ಪೈಲ್ವಾನ್ ರಾಮ ಮೇಡಮ್ಮಿಗೆ ಲೆಟ್ರ್ ಕೊಡ್ತಾನೆ ಅನ್ಕೊಳಕಿಲ್ವೇ? ಬೇಡ, ಸುಮ್ಕಿರು, ಕತ್ಲಾಗ್ಲಿ. ಯಾಕೆ ಸರ್ದವ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀವೆಲ್ಲ ಸೇರ್ಕೊಂಡು ನಾನು ನೋಯಿಸ್ಬೇಕು ಅಂತ ಮಾಡಿದ್ದೀರಾ? ನೀನು ಇಲ್ಲದೆ ಹೋದ್ರೆ ಈ ಪ್ರಪಂಚದಲ್ಲಿ ಯಾರಾದ್ರೂ ನಂಗೆ ಬೇಡ, ನಾನು ಬಂದ್ಬಿಡ್ತೀನಿ. ನನ್ನ ಕೂಸೆ ಅಳಬೇಡ ಕನ್ಲ, ನನ್ನ ಮ್ಯಾಕ್ ಈಟೊಂದು ಪೀರುತ್ತಿ ಮಡಗಿರೋನು. ನನಗೋಸ್ಕರ ಸೊಸೆನ ಕರ್ಕೊಂಬರ್ಲಾ? ಆಯಿತು, ಕರ್ಕೊಬತ್ತೀನಿ, ಆದರೆ ಮುಂದಿನ ವರ್ಷನೆಯ. ಹಂಗಾರೆ ನನ್ನ ಮ್ಯಾಕ್ ಹಾಣಿ ಮಡ್ಗೇಳು. ಆಯಿತು, ನಿನ್ನ ಮೇಲೆ ಆಣೆ. ಇದೇನು ಶಾರದಕ್ಕ? ಭಾವನ್ಗೆ ಮದುವೆ ವಿಚಾರ ಮಾತಾಡೋದ್ರಿಂದ ಮನ್ಸಿಗೆ ನೋವಾಗುತ್ತೆ ಅಂತ ಗೊತ್ತಿದ್ರು ನೀವು ಪದೇ ಪದೇ ಮಾತಾಡಿ ಅವ್ರಿಗೆ ಬೇಜಾರು ಮಾಡ್ತಿದ್ದೀರಲ್ಲ. ಅದು ಅಲ್ಲದೆ ಆಣೆ ಬೇರೆ ತಗೊಳ್ತಿದ್ದೀರಾ. ನೀವೇನು ಅವ್ರ ಹೆತ್ತ ತಾಯಿನ? ಸೊಸೆಮ್ಮ, ಅದು ರಾಮಣ್ಣ ಲಗ್ನ ಆಗೋಕೆ ಒಪ್ಕೊಂಡವನೇ. ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಮಾವನವರು ಬಳೆಗಳನ್ನ ಪಾಲಿಷ್ ಮಾಡಿಸ್ಬೇಕು ಅಂತ ಹೇಳ್ತಿದ್ರು. ಹೋಗಿ ಬಳೆಗಳನ್ನೆಲ್ಲ ಚಂದ್ರಿಗೆ ಎತ್ಕೊಡಿ. ಅದು ಬಾವಂಗೆ ನಾನು ಊಟ ಬಡಿಸ್ತೀನಿ, ನೀವು ಹೋಗಿ. ನೀವು ಊಟ ಮಾಡಿ ಬಾವ. ಬಾವಾ, ನೀವು ಹೀಗೆ ಮದುವೆ ಬೇಡ ಅಂತ ಹೇಳೋದ್ರಿಂದ ಇವತ್ತಿನ ಸಾವನ್ನ ನೀವು ನಾಳೆಗೆ ತಳ್ತಿದ್ದೀರಾ ಅಷ್ಟೆ. ಆದರೆ ಸಾವಂತೂ ಖಚಿತ. ನೀವು ಯಾಕದಕ್ಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನೀವು ನನ್ನ ಕಡೆಗೆ ಅನ್ಕೊಂಡಿದ್ದೆ. ನಾನು ಯಾವತ್ತಿಗೂ ನಿಮ್ಮ ಕಡೆನೇ ಬಾವಾ. ಈಗ ಮದುವೆ ಅಂದರೆ ಹಾಳ್ಬಾವಿ ಅಂತ ಹೇಳೋರು ಕೂಡ ಮದುವೆ ಆಗೇ ಆಗ್ತಾರಲ್ವಾ. ನೀವು ಈ ದೊಡ್ಡ ಮನೇಲಿ ಹುಟ್ಟಿರೋರು ಮದುವೆಯಿಂದ ದೂರ ಇರ್ತೀನಿ ಅಂದರೆ ಅದು ಸಾಧ್ಯನಾ? ಆದರೆ ಒಂದು ಕೆಲಸ ಮಾಡ್ಬೋದು ಬಾವಾ. ಅದು ಬೇಡ ಬಿಡಿ ಬಾವಾ. ಏನು ಹೇಳಿ ಅದಕ್ಕೆ? ಅಯ್ಯೋ ಬೇಡ. ಅದೇನು ಹೇಳಿ ಅದಕ್ಕೆ? ಮದುವೆ ಆಗೋದ್ರೆ ನೀವು ಕುಸ್ತಿ ಮಾಡೋಕ್ಕಾಗಲ್ಲ, ನಿಮ್ಮ ಬಾಸ್ ಜೊತೆ ಓಡಾಡೋಕ್ಕಾಗಲ್ಲ, ಬ್ರಹ್ಮಚಾರಿಯಾಗಂತೂ ಇರೋಕೆ ಆಗಲ್ಲ. ಇದೆಲ್ಲ ಹೆಣ್ಣಿನ ಕಡೆಯವರು ನಿಮ್ಮನ್ನು ನೋಡಿದ್ರೆ ತಾನೆ. ಹಾಗಂತ ನಾನೇ ನಿಮ್ಮನ್ನು ಮನೆ ಬಿಟ್ಟು ಹೋಗಿ ಅಂತ ಹೇಳ್ತಿಲ್ಲ ಬಾವಾ. ಆದರೆ ಮನೇಲಿದ್ರೆ ಅಷ್ಟೇ ಮದುವೆ ಫಿಕ್ಸ್ ಆಗುತ್ತೆ ಅಂತ ಹೇಳಿದೆ. ನೀವೇ ಯೋಚನೆ ಮಾಡಿ ಬಾವಾ. ನೀವೇನು ದಟ್ರಾ ಅಲ್ವಾ ಬಾವಾ? ನೀವು ರೊಟ್ಟಿ ತಿನ್ನಿ ಬಾವಾ.
ಲೀಲಾ, ಇವತ್ತು 16ನೇ ರಾಮು ಮ್ಯಾಕೆ ಕೂಗಾಡ್ಬಿಟ್ಟೆ. ಈಗ ಪಶ್ಚಾತ್ತಾಪ ಪಡ್ತೀವಿ. ನೀನೇ ಹೇಳು, ನಾನು ಏನ್ ಮಾಡಕ್ಕಾಯ್ತದೆ? ನಾನು ಮದುವೆನೇ ಹಾಕಿಲ್ಲ, ಬ್ರಹ್ಮಚಾರಿ ಆಗಿರ್ತೀನಿ ಅಂತ ಹೊಂಟವನೇ ಅವನು. ನಿನ್ನ ಕಳ್ಕೊಂಡ ಮ್ಯಾಕೆ ನಾನು ಒಂಟಿಯಾಗಿ ಬದುಕಿದ್ದು ಸಾಕು. ಅವನು ಹಿಂಗೆ ಇರಕ್ಕೆ ನನ್ನ ಮನಸ್ಸು ಒಪ್ಪಕ್ಕಿಲ್ಲ. ರಾಮಂಗೆ ನೀನು ಅಂದ್ರೆ ಪ್ರಾಣ. ಈಗ ನೀನಿದ್ರೆ ನನ್ನ ಕೆಲಸ ಸುಲಭ ಆಗಿರೋದು. ನೀನೇ ಅಂಗಾರ ಮಾಡಿ ಅವನ ಮನಸ್ಸನ್ನ ಬದಲಾಯಿಸ್ಬೇಕು ಲೀಲಾ. ಇಲ್ಲಿ ಮರಿ ತಗ್ಲಾಕೊಂಡ್ಬಿಟ್ಬೇಕಲ್ಲ. ಸುಮ್ಕಿರ್ಲ, ಮೇಡಮ್ ನೋಡ್ತಾವ್ರಿ. ಬಾಲು, ಎದೇಳು. ಏನದು ಮಾತು? ಈ ಲೆಟ್ರ್ ಯಾರು ಬರ್ದಿದ್ದು ಅಂತ ನಿಂಗೇನಾರು ಗೊತ್ತಾ? ಮೇಡಮ್ ನೋಡ್ರೆ ರಾಮಣ್ಣನೇ ಬರ್ದಂಗೆ ಕಾಣ್ತೈತೆ. ಯಾಕೆ ಮೇಡಮ್? ನೋಡಿ, ಈ ಲೆಟರ್ಗೆ ರಾಮ್ ಅವ್ರು ಸೈನ್ ಹಾಕಿಲ್ಲ. ನಾನೇನಾದರೂ ಈ ಲೆಟರ್ಗೆ ಸೈನ್ ಹಾಕಿಸ್ಕೊಂಡು ಬರಲಿಲ್ಲ ಅಂತಂದರೆ ಸ್ಕೂಲಲ್ಲಿ ಕಂಪ್ಯೂಟರ್ ಇರಲ್ಲ. ಪರವಾಗಿಲ್ವಾ? ಹಾಗಿದ್ರೆ ನಿಮ್ಮ ರಾಮಣ್ಣ ಎಲ್ಲಿರ್ತಾರೆ ಅಂತ ಹೇಳಬೇಕು. ಇಟ್ಟೋದ್ಗೆ ಗಾಡಿ ಮನೆ ತಾವಿರ್ತಾರೆ ಮೇಡಮ್. ಮನೆ ತಾವಿರ್ತಾರಲ್ಲ. ಇಲ್ಲ, ಮಂಜುನ್ ಜೊತೆ ಇರ್ತಾನೆ ಮೇಡಮ್. ಅವಮಾನ ಆದ್ರೂ ಪರವಾಗಿಲ್ಲ, ನಮಗೆ ಕಂಪ್ಯೂಟ್ರು ಮುಖ್ಯ. ನಾನು ಬೆಳಗ್ಗೆ ಬಯಲ್ ಕಡೆಗೆ ಹೋದಾಗ ರಾಮಣ್ಣ ಕಬ್ಬಿನ ಗಡ್ಡೆ ಹೋಯ್ತಾ ಇದ್ದ. ಯಾರು ಗಲಾಟೆ ಮಾಡೋ ಹಾಗಿಲ್ಲ, ಓದ್ಕೋತಾ ಇರಬೇಕು. ನಾನು ಬರ್ತೀನಿ. ನಮಸ್ಕಾರ ಅಶೋಕಣ್ಣ. ನಮಸ್ಕಾರ. ನೀನು ಹಿಡ್ಕ. ಅಶೋಕಣ್ಣ, ನೀವೇನು ಇಲ್ಲಿ? ರಾಮಣ್ಣ ಇಲ್ಲಿ. ರಾಮಣ್ಣ ಇನ್ನೂ ಗಲ್ಡಿಗೆ ಬಂದಿಲ್ಲ. ಬಂದಿಲ್ವಾ? ಅದು ಹೆಂಗೆ? ಯಾವತ್ತೂ ಗರಡಿ ಮನೆ ತಪ್ಪಿಸ್ಕೊಳ್ಳೋದಿಲ್ವಲ್ಲ. ಆದ್ರೆ ಯಾಕೋ ಇತ್ತೀಚೆಗೆ ರಾಮಣ್ಣ ಸರಿಯಾಗಿ ಗಲ್ಡಿಗೆ ಬತ್ತಿಲ್ಲ. ಏನು ಹೇಳ್ತಿದ್ದೀರಾ? ಸರಿಯಾಗಿ ಬರ್ತಿಲ್ಲ ಅಂತ ಈಗ ಹೇಳ್ತೀವ್ರಾ? ಈಟ್ ಖರ್ಚು ಮಾಡಿ ಗರಡಿ ಮನೆ ನಡೆಸ್ತಿರೋದು ಯಾಕೆ? ರಾಮಣ್ಣಂಗೆ ಒಳ್ಳೆ ಅಭ್ಯಾಸ ಆಗ್ಬೇಕಂತ ತಾನೆ? ಒಬ್ಬೊಬ್ಬನು ಬಂದೂಕ ತಗೊಬಂದು ಶೂಟ್ ಮಾಡ್ಬಿಡ್ತೀನಿ. ಕ್ಷಮಿಸಿ ಅಶೋಕಣ್ಣ, ನಾನು ರಾಮಣ್ಣಂಗೆ ಹೇಳಿದ್ದೆ. ಆದ್ರೂ ಇಲ್ಲ, ಏನೂ ಇಲ್ಲ. ಏನು ಮಾಡ್ತಿರೋ ಗೊತ್ತಿಲ್ಲ. ಎಲ್ಲ ಪೈಲ್ವಾನರನ್ನು ಕಳಿಸಿ ಇನ್ನು 15 ನಿಮಿಷದಲ್ಲಿ ರಾಮಣ್ಣ ಇರಬೇಕು. ಇಲ್ಲ ಅಂದ್ರೆ ನೀವು ಇರಕ್ಕಿಲ್ಲ, ಗರಡಿ ಮನೆನೂ ಇರಕ್ಕಿಲ್ಲ. ಲೇ ಓಡ್ರೋ, ರಾಮನ್ ಹುಡುಕ್ರಿ. ಮೊದಲು ಈ ಸ್ಕೂಲ್ ಕಡೆಗೆ ನೋಡ್ರಿ, ಓಡಿ. ಮಂಜ, 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 ಏನ್ ಬಸೋಣ? ರಾಮಣ್ಣ ನೋಡ್ದೇನ್ಲ? ಇಷ್ಟೊತ್ತಾಗ ಗರಡಿ ಮನೇಲಿ ಇರ್ತಾರೆ. ಏನ್ ಬಸಣ್ಣ, ಏನಾಯ್ತು? ಹೆಣ್ಣಿನ ಕಡೆಯವರು ರಾಮಣ್ಣ ನೋಡಕ್ಕೆ ಮನೆ ಬಂದು ಕುಂತ್ಕೊಂಡವ್ರೆ. ಇನ್ನು 30 ನಿಮಿಷದೊಳಗೆ ಹುಡುಕ್ಬೇಕು. ಎಲ್ಲರೂ ಬೇಗ ಬೇಗ ಹುಡುಕ್ಬೇಕು, ಆಯ್ತಾ? ಬರ್ಲಾ? ರಮಣ, ರಮಣ. ಏನ್ ಮಂಜ, ಎಲ್ಲಿ ಅಂತ ರಾಮಣ್ಣನ ಹೆಂಗ್ ಹುಡ್ಕೋಣ? ಅಯ್ಯೋ ಅಪ್ಪಯ್ಯ, ಬಸವಣ್ಣ ಹೇಳಿದ್ ಕೇಳಿಸ್ಕೊಂಡ? ಹೆಣ್ಣಿನ ಕಡೆಯವ್ರು ಬಂದು ಕುಂತವ್ರಂತೆ. ರಾಮಣ್ಣನ ಹುಡುಕಿ ಪ್ರಯೋಜನ ಇಲ್ಲ, ಸುಮ್ಕೆ ಕ್ಯಾಮಿ ಮಾಡೋ. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ರಾಮ ಇಲ್ಲ. ಇನ್ನೇನು ಬರ್ಬೋದಪ್ಪಯ್ಯ? ಎಲ್ಲ ಪೈಲ್ವಾನ್ರ ಕಿட்ட ಹೇಳಿವ್ನಿ, ರಾಮಣ್ಣನ ಹುಡುಕ್ಲಿಲ್ಲ ಅಂದ್ರೆ ಒಬ್ಬೊಬ್ಬನ ಬಂದೂಕ್ ತಗೊಂಡು ಶೂಟ್ ಮಾಡ್ತೀನಿ ಅಂತ. ಸಾಕು ನಿಲ್ಸಲ್ಲ ನೀನು ಬಂದೂಕ್ ವಜ್ಜನ. ನೀನು ಹುಡ್ಕೊಂಬರ್ಲ ಅಂದ್ರೆ ಯಾವರೆಗೂ ಹೇಳಿ ಕಳ್ಸೋಣ. ತಲೆ ನಮಗೆ ಬಾಲ ಕರ್ಕೊಂಡಂಗತ್ತು. ನೀನು ಹುಡ್ಕೊಂಬರ್ಲ.
ಅಪ್ಪಯ್ಯ ನೆಂಟರು ಬಂದ್ರು ಅನ್ಸುತ್ತೆ. ನಮಸ್ಕಾರ ನಮಸ್ಕಾರ. ಬನ್ನಿ ಬನ್ನಿ. ಇವನು ನನ್ನ ಎರಡನೇ ಮಗ ಅಶೋಕ. ಬನ್ನಿ ಬನ್ನಿ ಬನ್ನಿ. ಒಂದು ನಿಮಿಷ ಬಿರ್ನೆ ಹೋಗಿ ರಾಮನ್ ಕರ್ಕೊಂಬರ್ಲ. ಬನ್ನಿ. ಬನ್ನಿ 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 ಕೂತ್ಕೊಳ್ಳಿ ಪ್ಲೀಸ್. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಇವಳು ನಮ್ಮ ದೊಡ್ಡ ಮನೆ ಕಿರಿ ಸೊಸೆ, ನಮ್ಮ ಅಶೋಕ ಇದ್ದಾನಲ್ಲ ಅವನ ಹೆಂಡತಿ. ನಮಸ್ಕಾರ. ನನ್ನ ಹೆಸರು ನಂದಿತಾ, ಮೈಸೂರು ಮಹಾದೇವಯ್ಯನವ್ರ ಮಗಳು. ಓಹ್, ನಮ್ಮ ಮೈಸೂರು ಮಾದೇವಯ್ಯನ ಮಗಳು. ಇವರು ಶಾರದಕ್ಕ ಅಂತ. ತಾಯಿ ಕಳ್ಕೊಂಡ್ಮೇಲೆ ನಮ್ಮ ರಾಮು ಮತ್ತು ಅಶೋಕನ್ನ ಮಕ್ಕಳ ಹಾಗೆ ನೋಡ್ಕೊಂಡಿದ್ದೀವ್ರೇನೆ. ಶಾರದಕ್ಕ, ಕಾಫಿ ಟೀ ತಿಂಡಿ ತಿನಿಸು ತಗೊಂಬನ್ನಿ ಹೋಗಿ. ಏನು ಬೇಡ, ಈಗ ತಾನೇ ತಿನ್ಕೊಂಡು ಬಂದ್ವಿ ನಾವು. ಮೊದಲನೇ ಸಲ ಮನೆಗೆ ಬಂದಿದ್ದೀರಿ, ಹಾಗಂದ್ರೆ ಹೇಗೆ? ಶಾರದಕ್ಕ, ನೀವು ಹೋಗಿ ತಗೊಂಬನ್ನಿ ಹೋಗಿ. ಅಕ್ಕವ್ರೆ, ರಾಮಣ್ಣನ ಹುಡ್ಕೋ ಜವಾಬ್ದಾರಿ ಇದ್ರೂ ಇಟ್ಟೊಂದು ಆರಾಮಾಗಿ ಆಟ ಆಡ್ತಾ ಕುಂತಿರಲ್ಲ, ಹೆಂಗೆ? ಚಂದ್ರಿ, ಅವ್ರಿಗೇನು ಜವಾಬ್ದಾರಿ ಕೊಟ್ಬಿಡ್ತಾರೆ, ಆದರೆ ಕೆಲಸ ಮಾಡೋಳು ನಾನು ತಾನೆ. ಯಾವ ಯಾವ ಕೆಲಸದಿಂದ ಟೈಮ್ ಮತ್ತು ಎನರ್ಜಿ ವೇಸ್ಟ್ ಆಗುತ್ತೋ ಅಂಥ ಕೆಲಸಗಳನ್ನು ನಾನು ಯಾವತ್ತೂ ಮಾಡಲ್ಲ. ಸರಿಯಾಗಿ ಹೇಳಿದ್ರಿ ಅಕ್ಕವ್ರೆ. ಅದಕ್ಕೆ ನಾನು ಯಾವ ಕೆಲಸನೂ ಮಾಡೇ ಇಲ್ಲ. ನನಗೆ ಗೊತ್ತಿಲ್ವ ಚಂದ್ರಿ, ನಾನೇನು ನಿನ್ನನ್ನು ಇವತ್ತು ನೋಡ್ತಿದ್ದೀನ? ನೋಡು ಕೋಣ ಹೇಗೆ ಓಡ್ತಿದೆ ಅಂತ. ಸೊಸೆಮ್ಮ, ಹಲೋ, ಹೌದಾ? ಅಯ್ಯೋ, ಮತ್ತೀಗ ಏನು ಮಾಡೋದು? ಒಂದು ಕೆಲಸ ಮಾಡಿ, ನಮ್ಮ ಭಾವನ ಬಗ್ಗೆ ಏನೇ ಗೊತ್ತಾದರೂ ಇಮಿಡಿಯೇಟಾಗಿ ಫೋನ್ ಮಾಡಿ ನಮಗೆ ತಿಳಿಸಿ ಪ್ಲೀಸ್. ನಮ್ಮ ಭಾವಂಗೆ ಏನೇ ಆದರೂ ತುಂಬ ಕಷ್ಟ. ದಯವಿಟ್ಟು ವಿಷಯ ಗೊತ್ತಾಗಿದ್ದ ಕೂಡಲೇ ಬೇಗ ನಮಗೆ ತಿಳಿಸಿ. ಸೊಸೆಮ್ಮ, ರಾಮಣ್ಣ ಇಲ್ಲೂ ಎಲ್ಲೂ ಕಾಣ್ತಿಲ್ಲಮ್ಮ. ಅಶ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ನಾನು ಅಷ್ಟೇ ಶಾರದಕ್ಕ, ನನಗೆ ಗೊತ್ತಿರೋರಿಗೆಲ್ಲ ಹೇಳಿ ಭಾವನ ಹುಡುಕ್ಸ್ತಿದ್ದೀನಿ. ಆದರೆ ಇಲ್ಲಿವರೆಗೂ ಯಾವ ಸುದ್ದಿನೂ ಸಿಕ್ಕಿಲ್ಲ. ಭಾವ ಎಲ್ಲಿಗೆ ಹೋಗಿರಬಹುದು? ಶಾರದಕ್ಕ, ನಾವಿನ್ ತಡ ಮಾಡೋದು ಬೇಡ. ಈ ವಿಷಯನ ಮಾವಂಗೆ ಹೇಳ್ಬಿಡೋಣ, ನಡೀರಿ. ಆಯ್ತು ಕಣಮ್ಮ. ಚಂದ್ರಿ, ಆಟ ಶುರುವಾಯಿತು, ನೋಡ್ವಿ ಅಂತೆ, ನಡಿ. ಬಸ್ಸು, ಯಾಕೆ ನೀವು ಏನು ತಿಂತಾ ಇಲ್ಲ? ನಮ್ಮ ರಾಮ ಇಲ್ಲ ಅಂತ ಬೇಸರನ? ಹಾಗಾದ್ರೆ ಒಂದು ಕೆಲಸ ಮಾಡಿ, ರಾಮ ಎಲ್ಲಿದ್ದಾನೆ ಅಂತ ನಮ್ಗೆ ಹುಡುಕೊಟ್ಬಿಡಿ. ನಾವೆಲ್ಲರೂ ಒಟ್ಟಿಗೆ ಹುಡ್ಕನ. ಬಸವ, ಬಾಸುದ ಹಗ್ಗ ಬಿದ್ಲ. ಅಶೋಕ, ನೀ ಗಾಡಿ ರೆಡಿ ಮಾಡ್ಕ. ನೀನೇಕಲ್ಲ, ನೀವೆಲ್ಲ ನೆಂಟ್ರ ಹತ್ರ ಮಾತಾಡ್ತೇರಿ, ನಾವು ಹೋಗಿ ರಾಮನ್ ಕರ್ಕೊಂಬರ್ತೀವಿ. ಬಿತ್ಲ ಬಸವ, ಬಾ. ಚಿರತೆ ಬಂದರೆ ಹೆದರ್ಕೊಬಿಡ್ತೀನಾ? ಬರಲಿ ಬರಲಿ, ಈ ಪೈಲ್ವಾನನ ಬಲ ಏನು ಅಂತ ತೋರಿಸೇ ಬಿಡ್ತೀನಿ. ಮೇಡಮ್, ನೀವ್ಯಾಕೆ ಬರೋಕೆ ಹೋದ್ರಿ ಇಲ್ಲಿಗೆ?
ನೀವ್ ಮಾಡಿರೋ ಕೆಲ್ಸಕ್ಕೆ ಇನ್ನೇನ್ ಮಾಡ್ಲಿ? ನಾನೇನು ಮಾಡಿದೆ? ಈ ಲೆಟರ್ ಬರ್ದಿರೋದು ನೀವೇ ತಾನೇ? ಹೇಳಿ, ನೀವೇ ತಾನೇ ಬರ್ದಿರೋದು? ಹ್ಞೂ, ಒಂಥರ ನಾನೇ. ನೀವು ಟೀಚರು, ಅದನ್ನ ಕಂಡಿಡ್ಕತ್ತೀರಂತ ಗೊತ್ತಿತ್ತು, ಅದನ್ನ ಕೇಳಕ್ಕೆ ಇಲ್ಲಿ ತನಕ ಬಂದ್ರ? ಅಲ್ಲ ರೀ, ಲೆಟರ್ ಬರ್ದ್ಮೇಲೆ ಸೈನ್ ಹಾಕ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಏನು ಚೈನಾ? ಚೈನ್ ಅಲ್ಲ, ಸೈನು. ನೀವ್ ಈ ಲೆಟರ್ ಬರ್ದಿದ್ದೀರಾ ಅಂತ ರಘುಪತಿ ಸರ್ಗೆ ಹೇಳಿದ್ರೆ ಅವ್ರು ನಂಬ್ತಾನೆ ಇಲ್ಲ. ಬನ್ನಿ, ಹೊರಗೆ ಬಂದು ಸೈನ್ ಹಾಕೊಡಿ ಲೆಟರ್ಗೆ. ಏನು ವರಿಕಾ? ನಾನ್ ಬರಕ್ಕಿಲ್ಲ. ನಾನು ಪೆನ್ ತರದ್ ಮರ್ತ್ಬಿಟ್ಟಿದ್ದೀನಿ. ದಯವಿಟ್ಟು ಹೊರಗೆ ಬಂದು ಸೈನ್ ಹಾಕೊಡಿ ರಾಮೋರೆ. ಇಲ್ಲ ಇಲ್ಲ, ಬೇಕಾರೆ ನಾನು ಬಂದು ರಘುಪತಿ ಸರ್ ತಾವ್ ಹೇಳ್ತೀನಿ. ಅಯ್ಯೋ ಬೇಡ ಬೇಡ, ಅದಕ್ಕೆ ಇನ್ನೇನಾದ್ರು ಬೈತಾರೆ. ನೀವು ಹೊರಗೆ ಬಂದು ಸೈನ್ ಹಾಕೊಡಿ. ನಾನ್ ಬರಕ್ಕಿಲ್ಲ ಅಂತ ಹೇಳಿದ್ನಲ್ಲ. ರಾಮೋರೆ ಪ್ಲೀಸ್. ರಾಮೋರೆ ಏನಾಯ್ತು? ಏನಕ್ಕೆ ಹೆದರ್ಕೊಂಡ್ರಿ?